ಮಾನವ ಸಂಕುಲ ಹುಟ್ಟಿದ ನಂತರ ಶ್ರೀ ಶಿವನ ಆಶೀರ್ವಾದದೊಂದಿಗೆ ಶ್ರೀ ರೇಣುಕಾಚಾರ್ಯರು ಮಾನವ ಧರ್ಮದ ಒಳಿತಿಗಾಗಿ ಸರ್ವರು ಸಮಾನರಾಗಿ ಬಾಳಬೇಕು, ಸರ್ವರಿಗೂ ಒಳಿತಾಗಬೇಕು ಅನ್ನೋ ಸಂದೇಶದೊಂದಿಗೆ ಈ ಭೂಮಿಗೆ ರೇಣುಕಾಚಾರ್ಯರಾಗಿ ಬಂದವರು. ಮನುಕುಲಕ್ಕೆ ಶ್ರೀ ರೇಣುಕಾಚಾರ್ಯರ ತತ್ವ ಆದರ್ಶಗಳು ಅವಶ್ಯಕವಾಗಿವೆ ಅಂತ ಶ್ರೀ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಮದ್ದಾನೆ ಹಿರೇಮಠ ಹೇಳಿದರು. ಇನ್ನು ಕುಷ್ಟಗಿ ತಾಲೂಕು ಆಡಳಿತದ ವತಿಯಿಂದ ತಹಶೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವೀರಶೈವ ಜಂಗಮ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಶ್ರೀ ರೇಣುಕಾಚಾರ್ಯ ಜಯಂತಿ ಸರಳ ಕಾರ್ಯಕ್ರಮದ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಸರ್ವರನ್ನ ಸಮೀಪಕ್ಕೆ ಕರೆದುಕೊಳ್ಳೋ ಧರ್ಮ ಅಂದರೆ ವೀರಶೈವ ಧರ್ಮವಾಗಿದೆ. ಶ್ರೀ ರೇಣುಕಾಚಾರ್ಯರು ಹಾಕಿಕೊಟ್ಟ ಧರ್ಮದ ಕಾಯಕವನ್ನು ಸರ್ವರು ಅಳವಡಿಸಿಕೊಳ್ಬೇಕು ಅಂದರು. ನಂತರ ಅಭಿನವ ಕರಿಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಶ್ರೀ ರೇಣುಕಾಚಾರ್ಯರ ತತ್ವ ಸಿದ್ಧಾಂತ ಸಿಕಾಮಣಿಯಾಗಿದ್ದು ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಂದೇಶಗಳನ್ನು ಸಾರಿ ಮಾನವ ಧರ್ಮವನ್ನು ಉಳಿಸಿ ಬೆಳೆಸಿದ್ದಾರೆ ಅಂತ ಹೇಳಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಉಪ ತಹಶೀಲ್ದಾರರಾದ ಮುರಳೀಧರ ಮುಕ್ತೇದಾರ, ವೀರಶೈವ ಜಂಗಮ ಸಮಾಜದ ಅಧ್ಯಕ್ಷರಾದ ಶಿವಕುಮಾರ ಗಂಧದಮಠ, ವೀರಶೈವ ಸಮಾಜದ ಮುಖಂಡರಾದ ವಿಜಯಕುಮಾರ ಹಿರೇಮಠ, ಮಹಂತಯ್ಯ ಹರಳಿಹಳ್ಳಿ ಮಠ, ಆದಯ್ಯ ಬಾಗಲವಾಡ ಮಠ, ಶರಣಯ್ಯ ನಂದಿಕೋಲ ಮಠ ಸೇರಿದಂತೆ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಾನವ ಧರ್ಮಕ್ಕೆ ಜಯವಾಗಿರ್ತಕ್ಕಂಥ ಒಬ್ಬ ಮಹಾಮುನಿ. ಇಂಥ ಒಬ್ಬ ವ್ಯಕ್ತಿಯ ಒಂದು ಜಯಂತಿ ಆಚರಣೆ ಮಾಡಬೇಕಾದ್ರೆ ಸರ್ಕಾರ ಇಷ್ಟು ದಿವಸ ಕೊನೆಗೂ ಅವರನ್ನು ಗುರುತಿಸಿ ಒಂದು ಜಯಂತಿಯನ್ನು ಆಚರಣೆ ಮಾಡಿಸಲಿಕ್ಕೆ ಸರ್ಕಾರ ಆದೇಶಪಟ್ಟ ಪ್ರಕಾರ ಪ್ರತಿ ವರ್ಷವೂ ಸಹಿತ ಈ ರೇಣುಕಾ ಜಯಂತಿ ಆಚರಣೆ ಮಾಡ್ಕೊಂಡು ಬರ್ತೀವಿ. ಆದರೆ ಈ ಎಲ್ಲ ಮಹಾನ್ ಪುರುಷರ ಜಯಂತಿಗಳು ಏನಾಗಿವೆ ಜಾತೀಯತೆಗೆ ಸೀಮಿತ ಆಗಿ ಆಯಾ ಜಾತಿಗಳು ಅಷ್ಟೇ ಬಂದು ಜಯಂತಿ ಆಚರಣೆ ಮಾಡ್ತಾರೆ. ಎಲ್ಲ ಮಹಾನ್ ಪುರುಷರು ಸಹಿತ ಸಮಾಜಕ್ಕಾಗಿ, ಸಮಾಜದ ಧರ್ಮಕ್ಕಾಗಿ, ಮಾನವ ಧರ್ಮಕ್ಕಾಗಿ ಹೋರಾಟ ಮಾಡಿ ಅವರ ಧರ್ಮದ ಉದ್ಧಾರ ಮತ್ತು ಮಾನವ ಕಲ್ಯಾಣಕ್ಕಾಗಿಯೇ ಮಾಡತಕ್ಕಂಥ ಯೋಗಿಗಳು, ಯೋಗ ಪುರುಷರು. ಅಂಥದನ್ನ ಸೀಮಿತ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಈಗ ಇದು ಚುನಾವಣೆ ಸಹಿತ ಜಾರಿಗಳಿಲ್ಲ. ಆ ಬಗ್ಗೆ ಹೆಚ್ಚಿಗೆ ಏನು ಮಾತಾಡಲಾದ್ರೆ ನಮ್ಮ ಈ ಒಂದು ಸಾಂಕೇತಿಕ ಆಚರಣೆಗಾಗಿ ಎಲ್ಲರೂ ಭಾಗವಹಿಸಿ ಏನು ನಮ್ಮ ಆದಿ ಮಾನವ ಧರ್ಮಕ್ಕೆ ಜಯವಾಗಿ ಅಂತ ಹೇಳಿದರೆ ಅಂತಹ ಒಂದು ಗುಡಿಯನ್ನು ನಾವೆಲ್ಲರೂ ಪರಿಪಾಲನೆ ಮಾಡಿ ಸಮಾಜದ ಉದ್ಧಾರಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಮಾತುಗಳನ್ನು ಹೇಳಿ